ಫಂಟಾಸ್ಟಿಕ್. ಹಾಯ್, ಗುಡ್ ಈವ್ನಿಂಗ್. ಇವತ್ತು ನಮ್ಮ ಹತ್ರ ಒಂದು ಅಮೇಝಿಂಗ್ ಬೆಸ್ಟ್ ಕಾಂಬಿನೇಷನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಎರಡು ಸಪ್ಲಿಮೆಂಟ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋಂಥದ್ದೇ, ಬಟ್ ಈ ಎರಡನ್ನೂ ಒಟ್ಟಿಗೆ ತೊಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಆ್ಯಕ್ಚುಲಿ ಇದರಿಂದ ಆಗುವಂತಹ ಒಳ್ಳೆ 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 ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಕೊಡೋಣ ಮಾಡಿ. ಮತ್ತು ಇನ್ಯಾಗ್ತಿರಡ ವೀಡಿಯೋನ ಈಗಲೇ ಶುರು ಮಾಡಿ. ಹರ್ಬಲ್ ಲೈಫ್ನ S24 ಕ್ಯಾಟಗರಿನಲ್ಲಿ ಬರುವಂತಹ ಎರಡನೇ ಅತಿ ದೊಡ್ಡ ಪ್ರಾಡಕ್ಟ್ಸ್ಗಳಲ್ಲಿ ಒಂದಾದಂತಹ ಹರ್ಬಲ್ ಲೈಫ್ ರೀಬಿಲ್ಟ್ ಸ್ಟ್ರೆಂತ್ ಹಾಗೂ ನಮ್ಮ ಹಾರ್ಟ್ಗೆ ಬೇಕಾಗಿರುವಂತಹ ಬೀಟಾ ಗ್ಲೂಕಾನಿಂದ ಮಾಡಿರುವಂತಹ ಒಂದು ಅಮೇಝಿಂಗ್ ಐಟಮ್ ಬೀಟಾ ಹಾರ್ಟ್. ಈ ಎರಡರದ್ದು ಕಾಂಬಿನೇಷನ್ದು ಮಜಾ, ಟೇಸ್ಟ್ ಹೇಗಿತ್ತು ಅಂತ ಹೇಳಿದ್ರೆ ಸೂಪರಾಗಿತ್ತು. ಸಿಂಪಲ್ ಒಂದು 250 ml ಕೋಲ್ಡ್ ಅಥವಾ ನಾರ್ಮಲ್ ವಾಟರ್ಗೆ 2 ಸೆಷೆಟ್ನ ಮಿಕ್ಸ್ ಮಾಡಿ ಶೇಕರ್ ಕಪ್ ಅಥವಾ ಮಿಕ್ಸರ್ನಲ್ಲಿ ಯೂಸ್ ಮಾಡ್ಕೊಂಡು ಇಂಟೇಕ್ ಮಾಡೋದು. ಸೊ ಯಾವ ಟೈಮಲ್ಲಿ ತೊಗೊಂಡ್ರೆ ಬೆನಿಫಿಟ್ಸ್ ಅಂತ ಹೇಳಿದರೆ, ಸೊ ನೀವು ವರ್ಕೌಟ್ ಆಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ತೊಗೊಂಡ್ರೆ ಇದು ನಿಮಗೆ ರಿಕವರಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಒಂದಷ್ಟು ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ನಿಮ್ಮ ಬಾಡಿಗೆ ಆ್ಯಡ್ ಆಗುತ್ತೆ. ಅದೇನಂತ ನೆಕ್ಸ್ಟ್ ಹೇಳ್ತೀನಿ. ವರ್ಕೌಟ್ ಮಾಡೋರಿಗೆ ಈ ರೀತಿ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಅದರ್ವೈಸ್ ಬೇರೆಯವ್ರಿಗೆ ನಿಮ್ಮದು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಇದ್ದವರಂಥವ್ರು ಇದನ್ನ ನೀವು ಅಟ್ಲೀಸ್ಟ್ 2 ಡೇಸ್ಗೆ ಒಂದ್ಸಲ ನೀವು ಸೆಕೆಂಡ್ ಶೇಕ್ ರಿಪ್ಲೇಸ್ಮೆಂಟ್ ಆಗಿ ಇದನ್ನು ತೊಗೋಬೋದು. ಸ್ಪೆಷಲಿ ನೈಟಲ್ಲಿ ಸಖತ್ ಬೆನಿಫಿಟ್ಸು, ಬಿಕಾಸ್ ಇದರಲ್ಲೂ ಕೂಡ ಫೈಬರ್ ಇರುತ್ತೆ, ಇದರಲ್ಲೂ ಕೂಡ ಒಂದಷ್ಟು ಟ್ರೇಸ್ ಮಿನರಲ್ಸ್ ಇರುತ್ತೆ. ಎರಡನ್ನೂ ಕೂಡ ರಿಕವರಿಗೂ ಪ್ಲಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಕೂಡ ಹೆಲ್ಪ್ ಆಗುತ್ತೆ. ಕ್ಯಾಲರಿ ವೈಸ್ ಓಕೆ ಸ್ವಲ್ಪ ಜಾಸ್ತಿ ಇದೆ, ಹೌದು ನಿಜ, ಬಿಕಾಸ್ ಇದರಲ್ಲಿ ಸ್ವಲ್ಪ ನಿಮಗೆ ರಿಕವರಿಗೆ ಬೇಕಾಗಿರುವಂಥದ್ದು ಖಂಡಿತ ಇದೆ. ರೆಗ್ಯುಲರಾಗಿ ನೀವು ವೆಯ್ಟ್ ಲಾಸ್ಗೆ ಅಂತ ಇದನ್ನ ಯೂಸ್ ಮಾಡೋದಕ್ಕಿಂತ ಅಪರೂಪಕ್ಕೆ ಒಂದ್ಸಲ ಇದನ್ನು ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ ಇದನ್ನ ಆ್ಯಡ್ ಮಾಡಿದ್ರೆ ನಿಮ್ಮ ಮಸಲ್ಸ್ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೈಬರ್ ಫುಲ್ಫಿಲ್ನೆಸ್ ಕೂಡ ಹೆಲ್ಪ್ ಆಗುತ್ತೆ ಬಾಡಿನಲ್ಲಿ. ಇನ್ನು ವೆಯ್ಟ್ ಗೇನ್ ಇರೋವಂಥವ್ರಿಗೆ ಸೊ ಇದನ್ನು ಆರಾಮಾಗಿ ನೀವು ವರ್ಕೌಟ್ ಟೈಮಲ್ಲಿ ತೊಗೋಬಹುದು, ಅಥವಾ ಸ್ನ್ಯಾಕ್ಸ್ ರೂಪದಲ್ಲಿ ತೊಗೋಬೋದು, ಅಥವಾ ಅಡಿಷ್ನಲ್ ಫುಡ್ಡಾಗಿ ಕೂಡ ತೊಗೋಬೋದು. ಫುಡ್ ಇಂಟೇಕ್ ಆದಮೇಲೆ ಕೂಡ ತೊಗೋಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಏನೇನಿದೆ ಅಂತ ಹೇಳಿಬಿಟ್ರೆ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ನನ್ನ ಫೇವರೆಟ್ ಹಾರ್ಟ್ ಬೀಟಾ ಹಾರ್ಟು. ಆ್ಯಕ್ಚುಲಿ ಟೇಸ್ಟ್ ಇಷ್ಟೆಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ, ಯಾಕಂದರೆ ಟೇಸ್ಟೇ ಇಲ್ಲ. ಇದು ವೆನಿಲಾ ಫ್ಲೇವರ್, ಬಟ್ ಲೈಟಾಗಿರುತ್ತೆ, ನಿಮಗೆ ತುಂಬ ಫ್ಲೇವರಿಶ್ ಆಗಿ ಏನಿರುತ್ತಿಲ್ಲ, ಸಪ್ಪೆ ಥರನೇ ಇರುತ್ತಿದ್ದು. ಇದು ಬಂದು ನಿಮಗೆ ಒಂದು ಸ್ಯಾಶೆಟ್ನಲ್ಲಿ 15 ಕ್ಯಾಲೋರೀಸ್ ಇರುತ್ತಿದ್ದು. ಒಂದು ಸ್ಯಾಶೆಟ್ನಲ್ಲಿ 15 ಗ್ರಾಮ್ ಇರುತ್ತೆ, 48 ಕ್ಯಾಲೋರೀಸ್ ಅಷ್ಟು ಇರುತ್ತೆ. ಪ್ರೋಟೀನ್ ಬಂದು ಇದರಲ್ಲೂ 2.5 ಗ್ರಾಮ್ನಷ್ಟು 2.5 ಗ್ರಾಮ್ಸಷ್ಟು ಪ್ರೋಟೀನ್ ಕೂಡ ಇರುತ್ತೆ, 9 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಇನ್ನು ಟೋಟಲ್ ಶುಗರಲ್ಲಿ 0.47 ಗ್ರಾಮ್ಸ್ ಅಷ್ಟು, ಅಂದರೆ ಇದರಲ್ಲಿ ಏನಿರುತ್ತೋ ಅದು ಆ್ಯಡೆಡ್ ಶುಗರ್. ಇದು ಮೇಯ್ನ್ ಇಂಪಾರ್ಟೆಂಟು. ತುಂಬ ಜನ ನಾವು ಎಲ್ಲೇ ಹೊರಗಡೆ ಮಾರ್ಕೆಟ್ನಲ್ಲಿ ಏನೇ ಪ್ರಾಡಕ್ಟ್ಸ್ ತೊಗೋಬೇಕಾದಾಗ ಶುಗರ್ ಅಂತ ನೋಡ್ತೀವಿ. ಶುಗರ್ನಲ್ಲಿ ಆ್ಯಡೆಡ್ ಶುಗರ್ ಬೇರೆ, ಅದರಲ್ಲಿ ಇರೋವಂಥ ಶುಗರ್ ಬೇರೆ. ಇದರಲ್ಲಿ ಇರೋವಂಥ ಶುಗರ್ ಬಂದು ಆಲ್ರೆಡಿ ಹೇಳಿರೋ 0.47 ಗ್ರಾಮ್ಸ್. ಆ್ಯಡೆಡ್ ಶುಗರ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಆ್ಯಡ್ ಮಾಡೋವಂಥದ್ದು. ಇದರಲ್ಲಿ ಆ್ಯಡೆಡ್ ಶುಗರ್ 0. ಸ್ಯಾಚುರೇಟೆಡ್ ಫಾಟ್ 0.14 ಗ್ರಾಮ್, ಇಟ್ಸ್ ಓಕೆ, ನಾಟ್ ಎನ್ ಇಶ್ಯೂ. ಟ್ರಾನ್ಸ್ ಫ್ಯಾಟ್ 0, ಇದು ಇಂಪಾರ್ಟೆಂಟ್. ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ 1 ಗ್ರಾಮ್ ಅಷ್ಟಿದೆ, ಗುಡ್. ಪಾಲಿಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ 0.36 ಗ್ರಾಮ್ಸ್ ಅಷ್ಟಿದೆ, ಗುಡ್. ಕೊಲೆಸ್ಟ್ರಾಲ್ 0. ಡಯಟ್ರಿ ಫೈಬರ್, ಆಗಲೇ ಹೇಳಿರೋಕೆ ಫೈಬರ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ 6 ಗ್ರಾಮ್ಸ್ ಅಷ್ಟಿದೆ ಫೈಬರ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೀಟಾ ಗ್ಲೂಕಾನ್, ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರುವಂಥ ಒಂದು ಅಮೇಝಿಂಗ್ ಐಟಮ್ ಬಂದು ಬೀಟಾ ಗ್ಲೂಕಾನ್. ಇದು 3 ಗ್ರಾಮ್ ಅಷ್ಟು ಇದರಲ್ಲಿ ಇದೆ. ಸೊ ಇದು ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಏನು LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಟ್ರೈಗ್ಲಿಸರೈಡ್ಸ್, ಟೋಟಲ್ ಕೊಲೆಸ್ಟ್ರಾಲ್ ಇವೆಲ್ಲ ಬರುತ್ತೆ ನಾವು ಲಿಪಿಡ್ ಪ್ರೊಫೈಲ್ ಮಾಡಿಸಿದಾಗ. ಸೊ ಅದು ಸಮ್ಟೈಮ್ಸ್ ಬ್ಯಾಲೆನ್ಸಲ್ಲಿ ಇರೋದಿಲ್ಲ, ಅಂದರೆ ಯಾವುದು ಜಾಸ್ತಿ ಇರಬೇಕು ಯಾವುದು ಕಮ್ಮಿ ಇರಬೇಕು ಅದೆಲ್ಲ ಸರಿ ಇಲ್ಲದೆ ಹೆಂಗೋ ಇರುತ್ತೆ. ಅದು ಇಲ್ಲ ಅಂದಾಗ ಅದು ಯಾಕೆ ಇರುತ್ತೆ ಅಂತೇಳಿ ನಮಗೆಲ್ಲರೂ ಗೊತ್ತಿಲ್ಲ, ಲೈಫ್ ಸ್ಟೈಲ್ ಹಿಂಗಿರುತ್ತೆ. ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಇದು ಅಮೇಝಿಂಗ್ ಪ್ರಾಡಕ್ಟ್. ಸ್ವಲ್ಪ ಎಕ್ಸ್ಪೆನ್ಸಿವ್, ಒಂದು ಬಾಕ್ಸ್ನಲ್ಲಿ 10 ಸ್ಯಾಶೆಟ್ ಮಾತ್ರ ಬರುತ್ತೆ. ಇದು ಬಾಡಿ ಬಿಲ್ಡ್ಗೂ ಮಾಡೋದಕ್ಕೂ ಪ್ರೋಟೀನ್ ಫುಲ್ಫಿಲ್ನೆಸ್ಸು ಹೆಲ್ಪ್ ಆಗುತ್ತೆ, ಬಿಕಾಸ್ ಇದರಲ್ಲಿ BCAA ಬ್ರಾಂಚೆಡ್ ಚೈನ್ಡ್ ಅಮಿನೋ ಆಸಿಡ್ಸ್ ಕೂಡ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಟ್ರೈಕೋರ್ ಪ್ರೋಟೀನ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಗ್ಲುಟಮೈನ್ ಕೂಡ ಇದೆ, ಐಸೋಲೇಟ್ ಆಗಿರುವಂತಹ ಕ್ಯಾಸಿನ್ ಪ್ರೋಟೀನ್ ಕೂಡ ಇದರಲ್ಲಿ ಇರೋದ್ರಿಂದ H24 ಕ್ಯಾಟಗರಿಯಲ್ಲಿ ಬರುವಂಥ ಒಂದು ಸೂಪರ್ ಪ್ರಾಡಕ್ಟ್. ಇದು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಇವೆಲ್ಲ. ಇದು ಬಾಕ್ಸ್ ಮೇಲೆ ಕೂಡ ಕೊಟ್ಟಿರ್ತಾರೆ. ಇದು ಚಾಕ್ಲೇಟ್ ಫ್ಲೇವರಲ್ಲಿ ಮಾತ್ರನೇ ಇಂಡಿಯಾದಲ್ಲಿ ಅವೈಲೇಬಿಲಿಟಿ ಇರೋದು. ಇದರಲ್ಲಿ ಏನೇನಿದೆ ಅಂತ ಹೇಳೋದಾದ್ರೆ, ಒಂದು ಸೆಷೆಟ್ನಲ್ಲಿ 50 ಗ್ರಾಮ್ನಷ್ಟು ನಿಮಗೆ ಚಾಕ್ಲೇಟ್ ಫ್ಲೇವರ್ಡ್ ಪೌಡರ್ ಇರುತ್ತೆ. ಇದು 174.7 175 ಕ್ರಾಸಿಂಗ್ ಅಂತಲೇ ಅನ್ಕೊಳ್ಳೋಣ. 175
ಕ್ಯಾಲೋರೀಸ್ ಅಷ್ಟು 50 ಗ್ರಾಮ್ಸ್ನಲ್ಲಿ ಇರುತ್ತೆ. 24 ಗ್ರಾಮ್ಸ್ ಅಷ್ಟು ಕೆಸೆನ್ ಪ್ರೋಟೀನ್ ಕೂಡ ಇರುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ 18 ಗ್ರಾಮ್ ಇದೆ. ಇದು ತುಂಬ ಇಂಪಾರ್ಟೆಂಟ್. ಆಗಲೇ ಹೇಳ್ದಂಗೆ ರಿಕವರಿಗೆ ಬೇಕು. ನೀವು ವರ್ಕೌಟ್ ಆದಮೇಲೆ ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆದಮೇಲೆ ನಿಮಗೆ ರಿಕವರಿ ಕೊಡಲಿಲ್ಲ, ತುಂಬ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ. ನೀವು ಬರೀ ಪ್ರೋಟೀನ್ ಕೊಟ್ಟರೆ ನಿಮ್ಮ ಬಾಡಿ ಅದು ಮಸಲ್ಸ್ಗೆ ತೊಗೊಂಡ್ಬಿಡುತ್ತೆ. ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ಜೊತೆಗೆ ಎನರ್ಜಿ ಡ್ರೈನ್ ಆಗಿರುತ್ತೆ. ಇದನ್ನ ರಿಕವರಿ ಮಾಡ್ಕೋಬೇಕಾದ್ರೆ ನಿಮಗೆ ಹೆಲ್ತಿ ಕಾರ್ಬೋಹೈಡ್ರೇಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. 18 ಗ್ರಾಮ್ಸ್ ಅಷ್ಟಿರುತ್ತೆ. ಆ್ಯಂಡ್ ಇದರಲ್ಲಿ ಟೋಟಲ್ ಶುಗರ್ ಬಂದು ನಿಮಗೆ 14.6 ಗ್ರಾಮ್ಸ್ ಅಷ್ಟಿರುತ್ತೆ. ಬೇಕೇ ಬೇಕು, ಬಿಕಾಸ್ ಅದು ನಮ್ಮ ಬಾಡಿಗೆ ಬೇಕು. ಈಗ ವೆಯ್ಟ್ ಗೇನ್ ಮಾಡೋಕ್ಕಾಗಲಿ, ಮಸಲ್ ಗೇನ್ ಮಾಡೋಕ್ಕಾಗಲಿ, ಟ್ರಾನ್ಸ್ಫಾರ್ಮೇಷನ್ ಜರ್ನಲ್ಲಿ ನಾವು ಫ್ಯಾಟ್ ಲಾಸ್ ಮಾಡೋ ಜೊತೆಗೆ ಮಸಲ್ ಗೇನ್ ಕೂಡ ಮಾಡಬೇಕು. ಬಾಡಿಗೆ ಬೇಕಾಗಿರುವಂತಹ ಏನು ಗ್ಲೂಕೋಸ್ ಏನಿರುತ್ತೋ ಅದನ್ನ ಕೊಡಲೇಬೇಕು. ಇದರಲ್ಲೂ ಕೂಡ ಫೈಬರ್ ಇರುತ್ತೆ. 1.6 ಗ್ರಾಮ್ಸ್ ಅಷ್ಟು ಫೈಬರ್ ಇರುತ್ತೆ. ಸೋಡಿಯಂ ಕೂಡ 220 ಮಿಲಿಗ್ರಾಮ್ಸ್ ಅಷ್ಟಿದೆ. ಇಟ್ಸ್ ಗುಡ್ ಎನಫ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಥಯಾಮಿನ್ ಅಂದರೆ ವಿಟಮಿನ್ B1 0.45 ಮಿಲಿಗ್ರಾಮ್, ವಿಟಮಿನ್ B2 ರಿಬೋಫ್ಲಾವಿನ್ 0.5 ಮಿಲಿಗ್ರಾಮ್ಸ್ ಅಷ್ಟಿದೆ. ಆ್ಯಂಡ್ B6 0.55 ಮಿಲಿಗ್ರಾಮ್ಸ್ ಇದೆ. B12 ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ B5 ಇದೆ, ಬಯೋಟಿನ್ ಇದೆ, ವಿಟಮಿನ್ ಇ ಕೂಡ ಇದೆ. ಇಷ್ಟು ಕಂಟೆಂಟ್ಸು ಇದರಲ್ಲಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಮಿನರಲ್ಸ್ ಕೂಡ ಇದೆ. ಕ್ಯಾಲ್ಸಿಯಂ, ಐರನ್, ಪೊಟ್ಯಾಸಿಯಂ. ಅಮಿನೋ ಆಸಿಡ್ಸ್ ಗಳಲ್ಲಿ ಲ್ಯೂಸಿನ್ 200 ಮಿಲಿಗ್ರಾಮ್, ಐಸೋಲಿಸಿನ್ 120 ಮಿಲಿಗ್ರಾಮ್, ವ್ಯಾಲಿನ್ 120 ಮಿಲಿಗ್ರಾಮ್, ಗ್ಲೂಟಮೈನ್ 1600 ಮಿಲಿಗ್ರಾಮ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಿಕವರಿಗೆ ಮಾತ್ರ ಅಲ್ಟಿಮೇಟ್ ಕಿಂಗ್ ಅಂತಲೇ ಹೇಳ್ಬೋದು, ಇನ್ಕ್ಲೂಡಿಂಗ್ ಟ್ರೈಕೋರ್. ನೆಕ್ಸ್ಟು BCAA. ಈ ಎರಡನ್ನೂ ಕೂಡ ಆ್ಯಡ್ ಮಾಡೋದ್ರಿಂದ ನಿಮಗೆ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಕೂಡ ಸಾಲ್ವ್ ಆಗೋದಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಬಾಡಿಗೆ. ಆ್ಯಂಡ್ ಬೀಟಾ ಗ್ಲೂಕಾನ್ ಕೊಡೋದ್ರಿಂದ ಕೊಲೆಸ್ಟ್ರಾಲ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೈಬರ್ ಫುಲ್ಫಿಲ್ನೆಸ್ ಕೂಡ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಮ್ಯಾನೇಜ್ಮೆಂಟ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದು ಹೆಲ್ಪ್ ಆಗುತ್ತೆ. ಈಗ ಇದ್ರ ಜೊತೆಗೆ ನೀವು ರೀಬಿಲ್ಡ್ ಕೂಡ ಆ್ಯಡ್ ಮಾಡಿದ್ರೆ ಮಸಲ್ ಸ್ಟ್ರೆಂಥನಿಂಗ್ ಚೆನ್ನಾಗಿರುತ್ತೆ. ನಿಮ್ಮದು ಹೇರ್ ಕ್ವಾಲಿಟಿ, ಸ್ಕಿನ್ ಕ್ವಾಲಿಟಿ, ಆ್ಯಂಡ್ ನೆಕ್ಸ್ಟ್ ಉಗುರದ್ದು ಕ್ವಾಲಿಟಿ ಆಗಿರಲಿ, ಮತ್ತು ಮಸಲ್ಸ್ದು ಕ್ವಾಲಿಟಿ, ಫ್ಯಾಟ್ ಲಾಸ್, ಇದೆಲ್ಲದರ ಮೇಲೆ ನಿಮಗೆ ಒಳ್ಳೆ ರೀತಿ ಪರಿಣಾಮ ಖಂಡಿತ ಬೀರುತ್ತೆ. ಸೊ ಎರಡರನ್ನೂ ಒಳ್ಳೆ ರೀತಿ ಕಾಂಬಿನೇಷನ್ ಮಾಡಿ ತೊಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ವೆಲ್ ಆಸ್ ಇಷ್ಟೊತ್ತು ಹೇಳಿದೆ ಅಂತೇಳಿ ಯಾವುದೋ ಆನ್ಲೈನ್ ಮುಖಾಂತರ ಇಲ್ಲ ಫೇಸ್ಬುಕ್ಕು ಅಥವಾ ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲ ತೊಗೊಳೋದ್ರಲ್ಲ. ಪ್ರಾಪರ್ ಕೋಚಿಂಗ್, ಒಳ್ಳೆ ರೀತಿ ಗೈಡ್ಲೈನ್ ಜೊತೆಗೆ ಒರಿಜಿನಲ್ ಪ್ರಾಡಕ್ಟ್ಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಆಲ್ರೆಡಿ ನೀವು ಬೇರೆ ಕೋಚ್ ಹತ್ರ ತೊಗೊಳ್ತಾ ಇದ್ರೆ, ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂತ್ಕೊಂಡು ಮಾತಾಡಿ. ನಿಮ್ಗೆ ಇಷ್ಟ ಆಯಿತು ಅಂತೇಳಿ ನೀವು ಆ್ಯಡ್ ಮಾಡ್ಕೋಬೋದು. ಪರ್ಸನಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಏನಾದರೂ ಹೊಸ್ದಾಗಿ ನೀವು ನೋಡ್ತಿದ್ದೀರ ಈ ವಿಡಿಯೋನ, ನಾನು ಕೂಡ ಟ್ರೈ ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಆ್ಯಂಡ್ ಬೈ.